ದಿನ ನಾವು SIR ಸಂಬಂಧಪಟ್ಟಂತೆ ಒಂದು ಸ್ವೀಪ್ ಕಾರ್ಯಕ್ರಮವನ್ನು ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿಯ ಆಲದ ಮರದ ಬಳಿ ಇವತ್ತು ಹಮ್ಮಿಕೊಂಡಿದ್ದೀವಿ. ಈ SIR ಅಂದರೆ ವಿಶೇಷ ಮತದಾರರ ಪಟ್ಟಿಗಳ ಸಮಗ್ರ ಪರಿಷ್ಕರಣೆ ಸಂಬಂಧಪಟ್ಟಂಗೆ ಇಂದು ಇಡೀ ರಾಜ್ಯಾದ್ಯಂತ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ನಾವು ಬಂಗಾರಪೇಟೆಯಲ್ಲಿ ಈಗ ಆಲ್ರೆಡಿ 2,10,000 ಜನಸಂಖ್ಯೆ ಇದ್ದು ಈಗಾಗಲೇ ನಾವು 93% ಮ್ಯಾಪಿಂಗ್ ಅನ್ನು ಮಾಡಿರುತ್ತೇವೆ. ಇನ್ನು 7% ಈ ಒಂದು ಏನು ಇವತ್ತು ಜೂನ್ 30ರಿಂದ ಜುಲೈ 29ವರೆಗೂ ಬಾಕಿ ಇರ್ತಕ್ಕಂಥ ಆ 7% ಹಾಗೂ ಈ 93 ಈಗಾಗಲೇ ಏನು ಮ್ಯಾಪಿಂಗ್ ಮಾಡಿದೀವೋ ನಮ್ಮ PLOಗಳು ಆ ಮ್ಯಾಪಿಂಗ್ ಮಾಡಿರ್ತಕ್ಕಂಥದ್ದನ್ನ ಮತ್ತೊಮ್ಮೆ ಮರುಪರಿಶೀಲನೆ ಮಾಡೋದಕ್ಕೆ ಚುನಾವಣಾ ಆಯೋಗ ಅವಕಾಶ ಮಾಡಿಕೊಟ್ಟಿದೆ. ಇದರ ಮುಖ್ಯ ಉದ್ದೇಶ ಇಷ್ಟೇ, ಅರ್ಹ ಮತದಾರರನ್ನ ನಾವು ಸೇರ್ಪಡೆ ಮಾಡುವಂಥದ್ದು, ಯಾರಾದರೂ ಅನರ್ಹ ಮತದಾರರಿದ್ದರೆ ಪಟ್ಟಿಯಿಂದ ಕೈ ಬಿಡುವಂಥದ್ದು, ಮೃತರಾಗಿರ್ತಕ್ಕಂಥ ಯಾರೇ ಇದ್ದರೂ ಅವರನ್ನ ಈ ಮತದಾರರ ಪಟ್ಟಿಯಿಂದ ಕೈ ಬಿಡುವಂಥದ್ದು ಈ ಒಂದು ವಿಶೇಷ ಮತದಾರರ ಪರಿಷ್ಕರಣೆಯ ಮುಖ್ಯ ಉದ್ದೇಶವಾಗಿರುತ್ತದೆ. BLOಗಳು ತಮ್ಮ ಮನೆಗಳಿಗೆ ಬಂದಾಗ ಅವ್ರಿಗೆ ನೀವು ತಮ್ಮೆಲ್ಲ ರೀತಿಯ ಸಹಕಾರ ಕೊಡಬೇಕು. ನೀವು ಸಹಕಾರ ಕೊಟ್ರೇನೆ ನಮ್ದೀಗ 93% ಆಗಿದೆ. ಇನ್ನು 7% ಅಂದ್ರೆ ಕನಿಷ್ಠ ಒಂದು 100% ಆಗಲೇಬೇಕಾಗಿದೆ. ಆ ಒಂದು ಉದ್ದೇಶಕ್ಕೋಸ್ಕರ BLOಗಳು ಬಂದಾಗ ಯಾವುದೇ ರೀತಿ ಗೊಂದಲ ತಾವು ಮಾಡ್ಕೊಳ್ತೀರಾ ಅವ್ರಿಗೆ ನೀವು ನಿಮ್ದು ಸಂಪೂರ್ಣವಾದ ಮಾಹಿತಿನ ಕೊಡಬೇಕಾಗುತ್ತೆ. ಬೈ ಚಾನ್ಸ್ ತಮಗೇನನ್ನ ಕನ್ನಡ ಅರ್ಥ ಆಗಿಲ್ಲ ಅಂತಂದರೆ ಇಂಗ್ಲೀಷಲ್ಲೂ ಸಮೇತ ಫಾರಮ್ನ ಫಿಲ್ ಮಾಡಬಹುದು. ಮತ್ತು ನಿಮಗೆ ಅದು ಅರ್ಥನೇ ನಿಮಗೆ ಫಿಲ್ ಮಾಡೋಕ್ಕೆ ಬರೋದಿಲ್ಲ ಅಂತಂದರೆ ನೀವು ಅದನ್ನು ಹೇಳಿದ್ರೆ ನಮ್ಮ ಸಂಬಂಧಪಟ್ಟಂಥ BLO ಅವರು ಅದನ್ನು ಫಿಲ್ ಮಾಡ್ತಾರೆ. ಫಿಲ್ ಮಾಡಿದ್ದಾದಮೇಲೆ ಕಡ್ಡಾಯವಾಗಿ ಆ ಮನೆ ಯಜಮಾನರು ಯಾರು ಇರ್ತಾರೆ ಅವರು ಇದನ್ನು ಫಾರಮ್ಗೆ ಫಿಲ್ ಮಾಡಿ ಸೈನ್ ಮಾಡಿ ಕೊಡಬೇಕಾಗುತ್ತೆ. ದಯವಿಟ್ಟು ತಮಗೆಲ್ಲ ಗೊತ್ತಿರುತ್ತೆ, ಇದು ಎಲೆಕ್ಷನ್ ಅಂತಂದರೆ ನಮ್ಮ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಅಂದರೆ ಶುದ್ಧೀಕರಣ ಅಂತ ಹೇಳ್ತೀವಿ. ಈಗಾಗಲೇ ಸುಮಾರು 2002ನೇ ಮತದಾರರ ಪಟ್ಟಿಯಲ್ಲಿ ಇರೋಂಥವ್ರು 2025ನೇ ಸಾಲಿನ ಮತದಾರರ ಪಟ್ಟಿಯಲ್ಲಿ ಇರಬೇಕಾಗುತ್ತೆ. ಬೈ ಚಾನ್ಸ್ ಆ ಥರ ಎಲ್ಲ ಏನೂ ಇಲ್ಲ ಅಂತಂದರೆ 2002ರ ಮತದಾರರ ಪಟ್ಟಿಯಲ್ಲಿರೋರು 2025ನೇ ಮತದಾರರ ಪಟ್ಟಿಯಲ್ಲಿ ಇರುವಂಥವ್ರದ್ದು ಅವ್ರು 2002ನೇ ಇಸ್ವಿಯಲ್ಲಿ ಅವ್ರ ಮತದಾರರ ಪಟ್ಟಿ ಎಲ್ಲಿತ್ತು ಅಂತ ಮಾಹಿತಿನೂ ಸಮೇತ ಕೊಡಬೇಕಾಗುತ್ತೆ. ತಾವು ಆ ರೀತಿ ಮಾಹಿತಿ ಕೊಟ್ಟಾಗ ಮಾತ್ರನೇ ನಮ್ಮದು 100% ಪ್ರೋಗ್ರೆಸ್ ಆಗುತ್ತೆ. ದಯವಿಟ್ಟು ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ ತಮಗೆ ಏನೀಗ ನಮ್ಮ BLOಗಳು ಬರ್ತಾರೆ ಅವ್ರಿಗೆ ತಾವು ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಇದ್ರ ಬಗ್ಗೆ ಯಾರು ಯಾವುದೇ ರೀತಿ ಗೊಂದಲನ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನೀವೇನು ಕೊಡ್ತೀರಾ ಕರೆಕ್ಟಾಗಿರೋ ಮಾಹಿತಿ ಅಂತ ಕೊಟ್ಟರೆ ನೀವು ಕೊಡುವಂಥದ್ದು ಏನಿದ್ರು ಮತ್ತೆ ಅಕ್ಟೋಬರ್ಗೆ ಫೈನಲ್ ವೋಟರ್ ಲಿಸ್ಟ್ ಬರುತ್ತೆ. ಆ ರೀತಿ ಫೈನಲ್ ವೋಟರ್ ಲಿಸ್ಟ್ ಬಂದಿದ್ದಾದಮೇಲೆ ಬೈ ಚಾನ್ಸ್ ಏನನ್ನ ಅದರಲ್ಲೂ ನಿಮ್ಮ ಹೆಸರುಗಳು ಏನನ್ನ ಇಲ್ಲ ಅಂತಂದ್ರೂ ಅದಕ್ಕೂ ಸಮೇತ ಅವಕಾಶ ಇರುತ್ತೆ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಸಮೇತ ನಮಗೆ ಸಹಕಾರ ಕೊಟ್ಟು